578 ಬೋರ್ವೆಲ್ ಎಲ್ಲಿ ಹೋಯ್ತು? ಎಲ್ಲಿ ನೀರಿದೆ? ಯಾಕೆ ನೀರಿಲ್ಲದೆ ಜಗಳ ಮಾಡ್ತಾರೆ? 578 ಸಮಥಿಂಗ್ ಬೋರ್ವೆಲ್ 35 ವಾರ್ಡಲ್ಲಿ ಬೋರ್ವೆಲ್ ಇದೆ ಅಂದರೆ ಅವ್ರಿಗೆ ಎಷ್ಟು ಅಮೌಂಟ್ ಕೊಡ್ತೀರಾ? ಮಂತ್ಲಿ ಎಷ್ಟು ರಿಪೇರ್ ಆಗುತ್ತೆ? ಅವ್ರು ಎಷ್ಟು ರಿಪೇರ್ ಮಾಡ್ತಾರೆ? ಇದಕ್ಕೆ ಎಷ್ಟು ಅವ್ರಿಗೆ ಸ್ಯಾಲ್ರಿ? ಎವ್ರಿ ಮಂತ್ ಅವ್ರಿಗೆ 7.5 ಲಕ್ಷ 8 ಲಕ್ಷ ಹೋಗುತ್ತೆ. ಹೆಂಗೆ ಹೋಗುತ್ತೆ? ಇಷ್ಟು ಬೋರ್ವೆಲ್ ರಿಪೇರ್ ಆಗ್ತಾ ಇದೆಯಾ? ನೀವೇ ಲೆಕ್ಕ ಹೇಳ್ತೀರಾ? ಟೋಟಲ್ ಬೋರ್ವೆಲ್ ಆಗಿರೋದು 35 ವಾರ್ಡಲ್ಲಿ 578. ಊರಲ್ಲಿ ನೀರು ಬಂದಿಲ್ಲ. ಇಲ್ಲಿ ಪೊಲಿಟಿಷಿಯನ್ ಜಗಳ ಶುರುವಾಗುತ್ತೆ. ಪೊಲಿಟಿಷಿಯನ್ ಜಗಳ ಶುರು ಮಾಡ್ತಾರೆ. ನಮ್ಗೇನು ನ್ಯಾಯ ಬೇಕು. AW ಏನ್ ಮಾಡ್ತಾರೆ? KGF ಅಲ್ಲಿ ಒಂದು ರೌಂಡ್ಸ್ ಬೀಜ ಮರಿಯಕ್ಕೆ ಬಂದಿದ್ದಾರೆ. AW ಎಲ್ಲಾದ್ರೂ ಚೆಕ್ ಮಾಡಿದ್ದಾರೆ? AW ವಿತೌಟ್ ಚೆಕಿಂಗ್ ಆರಾಮಾಗಿ ಕೂತಿದ್ದಾರೆ ಆಫೀಸಲ್ಲಿ. ಈ 2023 ಸ್ಟಿಲ್ ಅಂದ್ರೆ 2026 ಮಾತ್ರ ಎಷ್ಟೆಷ್ಟು ಅಮೌಂಟ್ ಅವನು ಕೊಡ್ತಾ ಇದೀರಾ? ಎಷ್ಟು ರಿಪೇರ್ ಮಾಡಿದ್ದಾನೆ? ಎಷ್ಟು ಪೈಪ್ ತೆಗೆದಿದ್ದಾನೆ? ಎಷ್ಟು ಮೋಟರ್ ಹಾಕಿದ್ದಾನೆ? ಇದೆಲ್ಲ ಲೋಕಾಯುಕ್ತ ತನಿಖೆ ಮಾಡಬೇಕು. ತನಿಖೆ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಂಡು. ನಮಸ್ತೆ. ಈ KGF ಮುನ್ಸಿಪಾಲಿಟಿ ಬಗ್ಗೆ ಮಾತಾಡೋಕೆ ಬಂದಿದ್ದು ಯಾಕಂದರೆ ಲಾಸ್ಟ್ ವೀಕ್ ನಮ್ಮ KDA ಚೇರ್ಮನ್ ಜೈಪಾಲ್ ಅವರು ಮಾತಾಡಿದ್ದಾರೆ. ಈ ಬೋರ್ವೆಲ್ ಬಗ್ಗೆ ಅವ್ರ ವಾರ್ಡಲ್ಲಿ 7th ವಾರ್ಡಲ್ಲಿ ನೀರು ಬಂದಿಲ್ಲ ಅನ್ನೋ ಅಲ್ಲಿಗೆ ಹೋಗ್ಬಿಟ್ಟು ಇಶ್ಯೂ ಎಲ್ಲ ಆಯಿತು. ನಾವು ಇದರಲ್ಲಿ ಮೀಡಿಯಾದಲ್ಲಿ ನೋಡಿದ್ದೀವಿ. ನಮ್ಮ ಕಡೆಯಿಂದ ಈ KGF ಮುನ್ಸಿಪಾಲ್ಟಿ ಕಡೆಯಿಂದ 30 ವಾರ್ಡಲ್ಲಿ ಎಷ್ಟೆಷ್ಟು ಬೋರ್ವೆಲ್ ಕಂಡೀಷನ್ ಇದೆ ಅವ್ರು ಕೊಟ್ಟಿರೋ ಲಿಸ್ಟು. ವಾರ್ಡ್ ನಂಬರ್ 2 BML 2 ಬೋರ್ವೆಲ್ ವರ್ಕಿಂಗ್ ಕಂಡೀಷನ್ ಇರುವುದು. ಎನ್ರೀಸ್ 14 ಬೋರು, 14 ಬೋರು ವರ್ಕಿಂಗ್ ಕಂಡೀಷನ್ ಇರುವುದು. ಬಾಲಘಾಟ್ ಲೈನ್ 16 ಬೋರ್ವೆಲ್, ಟ್ಯಾಮ್ ಬ್ಲಾಕ್ 17 ಬೋರ್ವೆಲ್, ವಾರಂಟ್ ಲೈನ್ 15 ಬೋರ್ವೆಲ್, ಪೈಲೈಟ್ಸ್ 16 ಬೋರ್ವೆಲ್, ಬುಲ್ಲೋನ್ಸ್ 16 ಬೋರ್ವೆಲ್, ಗಿಲ್ಪಟ್ಸ್ 15 ಬೋರ್ವೆಲ್, ಚಲ್ಲಪ್ಪ ಲೈನ್ 19 ಬೋರ್ವೆಲ್, CA ಬ್ಲಾಕ್ 11 ಬೋರ್ವೆಲ್ಸ್, ರಿವಿಟೇಸ್ ಲೈನ್ 22 ಬೋರ್ವೆಲ್ಸ್, D ಬ್ಲಾಕ್ 14 ಬೋರ್ವೆಲ್ಸ್, ಕಾಸ್ಟನ್ ಬ್ಲಾಕ್ 16 ಬೋರ್ವೆಲ್ಸ್, M&F ಬ್ಲಾಕ್ 13 ಬೋರ್ವೆಲ್ಸ್, ST ಬ್ಲಾಕ್ 17 ಬೋರ್ವೆಲ್ಸ್, ET ಬ್ಲಾಕ್ 19 ಬೋರ್ವೆಲ್ಸ್, NT ಬ್ಲಾಕ್ 14 ಬೋರ್ವೆಲ್ಸ್, ಕೆನಡೀಸ್ 20 ಬೋರ್ವೆಲ್ಸ್. ಇದು ಮಾತ್ರ 276. ಆಮೇಲೆ ವಾರ್ಡ್ ನಂಬರ್ 19 18 ಬೋರ್ವೆಲ್, ಇದು ಬಂದು ವರ್ಕಿಂಗ್ ಇರುವುದು. ವಾರ್ಡ್ ನಂಬರ್ 19 18 ಬೋರ್ವೆಲ್ ವರ್ಕಿಂಗ್ ಕಂಡೀಷನ್ ಇರುವುದು. ವಾರ್ಡ್ ನಂಬರ್ 20 17 ಬೋರ್ವೆಲ್ ವರ್ಕಿಂಗ್ ಕಂಡೀಷನ್ ಇರುವುದು. ವಾರ್ಡ್ ನಂಬರ್ 21 22 ಬೋರ್ವೆಲ್ಸ್, ವಾರ್ಡ್ ನಂಬರ್ 22 17 ಬೋರ್ವೆಲ್ಸ್, ವಾರ್ಡ್ ನಂಬರ್ 23 13 ಬೋರ್ವೆಲ್ಸ್, ವಾರ್ಡ್ ನಂಬರ್ 24 14 ಬೋರ್ವೆಲ್ಸ್, ವಾರ್ಡ್ ನಂಬರ್ 25 15 ಬೋರ್ವೆಲ್ಸ್, ವಾರ್ಡ್ ನಂಬರ್ 26 19 ಬೋರ್ವೆಲ್ಸ್, ವಾರ್ಡ್ ನಂಬರ್ 27 20 ಬೋರ್ವೆಲ್ಸ್, ವಾರ್ಡ್ ನಂಬರ್ 28 17 ಬೋರ್ವೆಲ್ಸ್, ವಾರ್ಡ್ ನಂಬರ್ 29 20 ಬೋರ್ವೆಲ್ಸ್, ವಾರ್ಡ್ ನಂಬರ್ 30 16 ಬೋರ್ವೆಲ್ಸ್, ವಾರ್ಡ್ ನಂಬರ್ 31 19 ಬೋರ್ವೆಲ್ಸ್, ವಾರ್ಡ್ ನಂಬರ್ 32 29 ಬೋರ್ವೆಲ್ಸ್, ವಾರ್ಡ್ ನಂಬರ್ 33 18 ಬೋರ್ವೆಲ್ಸ್, ವಾರ್ಡ್ ನಂಬರ್ 34 15 ಬೋರ್ವೆಲ್ಸ್, ವಾರ್ಡ್ ನಂಬರ್ 35 21 ಬೋರ್ವೆಲ್ಸ್. ಟೋಟಲಿ 301 1 276. ಟೋಟಲಿ 35 ವಾರ್ಡಲ್ಲಿ ವರ್ಕಿಂಗ್ ಸ್ಟೇಜಲ್ಲಿ ಇರೋದು ಬೋರ್ವೆಲ್ ಎಷ್ಟು? 577 ಬೋರ್ವೆಲ್ಸ್ ಮುನ್ಸಿಪಾಲ್ಟಿ ಕಡೆ ಇರೋದು ಒಪ್ಕೊಳ್ತೀನಿ. ಆಮೇಲೆ ಇದು ಅನ್ಕಂಡೀಷನ್ ನನ್ ಆಫ್ ದ ಬೋರ್ವೆಲ್ಸ್ ನಾಟ್ ವರ್ಕಿಂಗ್ ಸ್ಟೇಜ್. ಅದು ಹೇಳ್ಬಿಡ್ತೀನಿ ನಿಮಗೆ, ಯಾವ ವರ್ಕಿಂಗ್ ಇಲ್ಲ. BML ಅಲ್ಲಿ 2 ಹಾಕಿದ್ದಾರೆ, 2 ವರ್ಕಿಂಗ್ ಇಲ್ಲ ಹೇಳ್ತಾರೆ. BM ಅಲ್ಲಿ 2 ಹಾಕಿದ್ದಾರೆ, ಅಲ್ಲಿ 2 ವರ್ಕಿಂಗ್ ಇಲ್ಲ, ನಾಟ್ ಗುಡ್ ಕಂಡೀಷನ್, ವರ್ಕಿಂಗ್ ಕಂಡೀಷನ್. ಅದೇ ಥರ ಎನ್ರೀಸ್ ಅಲ್ಲಿ 14 ಬೋರ್ವೆಲ್, ಅದರಲ್ಲಿ 2 ಬೋರ್ವೆಲ್ ವರ್ಕಿಂಗ್ ಇಲ್ಲ ಹೇಳ್ತಾರೆ. ವಾರ್ಡ್ ನಂಬರ್ 3 ಬಾಲಘಾಟ್ ಲೈನ್ 3, ವಾರ್ಡ್ ನಂಬರ್ 4 2, ವಾರ್ಡ್ ನಂಬರ್ 5 5, ವಾರ್ಡ್ ನಂಬರ್ 4 4, ವಾರ್ಡ್ ನಂಬರ್ 6 ಅದು ಮೋಸ್ಟ್ಲಿ, ವಾರ್ಡ್ ನಂಬರ್ 6 4, ವಾರ್ಡ್ ನಂಬರ್ 7 6, ವಾರ್ಡ್ ನಂಬರ್ 8 3, ವಾರ್ಡ್ ನಂಬರ್ 6, ವಾರ್ಡ್ ನಂಬರ್ 8 ಆಯ್ತಲ್ಲ, ವಾರ್ಡ್ ನಂಬರ್ 9 6, ವಾರ್ಡ್ ನಂಬರ್ 10 3, ವಾರ್ಡ್ ನಂಬರ್ 11 3, ವಾರ್ಡ್ ನಂಬರ್ 12 2, ವಾರ್ಡ್ ನಂಬರ್ 13 7 ಬೋರ್ವೆಲ್ಸ್ ರಿಪೇರಲ್ಲಿ ಇರೋದು, ವರ್ಕಿಂಗ್ ಇಲ್ಲ ಅದು. ವಾರ್ಡ್ ನಂಬರ್ 14 3 ಬೋರ್ವೆಲ್ಸ್, ವಾರ್ಡ್ ನಂಬರ್ 15 2 ಬೋರ್ವೆಲ್ಸ್, ವಾರ್ಡ್ ನಂಬರ್ 16 3 ಬೋರ್ವೆಲ್ಸ್, ವಾರ್ಡ್ ನಂಬರ್ 17 3 ಬೋರ್ವೆಲ್ಸ್, ವಾರ್ಡ್ ನಂಬರ್ 18 4 ಬೋರ್ವೆಲ್ಸ್. ಟೋಟಲಿ 63 ಬೋರ್ವೆಲ್ ಅನ್ಕಂಡೀಷನ್. ಇದೇ ಥರ ಎಲ್ಲ ಕಡೆ ಇರೋದು. ಅದೇ ಥರ ಇದರಲ್ಲಿ ವಾರ್ಡ್ ನಂಬರ್ 21 5 ಬೋರ್ವೆಲ್ ರಿಪೇರ್ ಇದೆ. ಅದೇ ಥರ ವಾರ್ಡ್ ನಂಬರ್ 23 ಅಲ್ಲಿ 2 ಬೋರ್ವೆಲ್ ಇದೆ, 24 ಒಂದಿದೆ, 25 ಒಂದಿದೆ, 27 2 ಇದೆ,
29 2 ಇದೆ, 30 2 ಇದೆ, 31 ಇದೆ, 30 ಇದು ಒಂದೇ ನಿಮಿಷ, 32 ಅಲ್ಲಿ 3 ಇದೆ, 33 ಅಲ್ಲಿ 2 ಇದೆ, ಟೋಟಲಿ 21 ಒಂದು 63 ಎಷ್ಟಾಯ್ತು? ಇಷ್ಟು ಬೋರ್ವೆಲ್ ಅನ್ಕಂಡೀಷನಲ್ ಇದನ್ನ ಇವರೇ ಹೇಳ್ತಾರೆ. ನಮ್ಗೆ ಏನು ಕ್ವಶನ್ ಡಿ ಸಿ ಕಡೆಯಿಂದ KGF ಅಲ್ಲಿ ನೀರಿಲ್ಲ ಅಂತ ಗೊತ್ತು, KGF ಅಲ್ಲಿ BGML ಏರಿಯಾದಲ್ಲಿ ನೀರಿಲ್ಲ ಅಂತ ಗೊತ್ತು. ಇಡೀ ವಾರ್ಡಲ್ಲಿ ಇಷ್ಟು ಬೋರ್ವೆಲ್ 577 ಬೋರ್ವೆಲ್ ಇದೆ 35 ವಾರ್ಡಲ್ಲಿ. ನೀವು 35 ವಾರ್ಡಲ್ಲಿ ಇಷ್ಟು ಬೋರ್ವೆಲ್ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಎಲ್ಲಿ ನೀರು ಬರುತ್ತೆ? ಒಂದು ಮೈನಿಂಗ್ ಏರಿಯಾ ಬರುತ್ತಾ, ಒಂದು ನಾನ್ ಮೈನಿಂಗ್ ಏರಿಯಾ ಬರುತ್ತಾ? KDA ಚೇರ್ಮನ್ ಜಗಳ ಮಾಡ್ತಾರಲ್ಲ, ನಾವು ಅವರು ಇದಕ್ಕೆ ನೀರು ಬಂದಿಲ್ಲ. ಅದೇ ತರ ಎಲ್ಲಾ ಕಡೆ ಇವತ್ತು ಹೇಗೆ ಐ ಟೆಂಪರೇಚರ್ ಸೀಸನ್, ಬಿಸಿಲು ಸೀಸನ್ ಇದು, ಇಲ್ಲಿ ಬಂದು ನೀರು ಬಂದಿಲ್ಲ ಅಂದ್ರೆ ಯಾರ ಕೇಳ್ಬೇಕು? DC ಅವರು ಜವಾಬ್ದಾರಿ ತಗೋಬೇಕು. ಒಂದು ಅವೇರ್ನೆಸ್ ಮೀಟಿಂಗ್ ಮಾಡ್ತಾರೆ ಮುನ್ಸಿಪಾಲಿಟಿ ಕಮಿಷನರ್, ಸುಮ್ಮನೆ ಬಂದು ಕೂತ್ಕೊಂಡು ಒಂದೊಂದು ಏರಿಯಾ ಬಂದು ಅವೇರ್ನೆಸ್. ಇಷ್ಟು 578 ಸಮಥಿಂಗ್ ಬೋರ್ವೆಲ್ 35 ವಾರ್ಡ್ ಬೋರ್ವೆಲ್ ಇದೆ ಅಂದ್ರೆ ಅವ್ರಿಗೆ ಎಷ್ಟು ಅಮೌಂಟ್ ಕೊಡ್ತೀರಾ? ಮಂತ್ಲಿ ಎಷ್ಟು ರಿಪೇರ್ ಆಗುತ್ತೆ? ಅವ್ರು ಎಷ್ಟು ರಿಪೇರ್ ಮಾಡ್ತಾರೆ? ಇದಕ್ಕೆ ಎಷ್ಟು ಅವ್ರಿಗೆ ಸ್ಯಾಲ್ರಿ? ಎವ್ರಿ ಮಂತ್ ಅವ್ರಿಗೆ 7.5 ಲಕ್ಷ 8 ಲಕ್ಷ ಹೋಗುತ್ತೆ. ಹೆಂಗೆ ಹೋಗುತ್ತೆ? ಇಷ್ಟು ಬೋರ್ವೆಲ್ ರಿಪೇರ್ ಆಗ್ತಾ ಇದೆಯಾ? ನೀವೇ ಲೆಕ್ಕ ಹೇಳ್ತೀರಾ? ಟೋಟಲ್ ಬೋರ್ವೆಲ್ ಆಗಿರೋದು 35 ವಾರ್ಡಲ್ಲಿ 578, ರಿಪೇರ್ ಆಗಿರೋದು ಅನ್ಕಂಡೀಷನ್ ಇರೋದು 83 ಸಮಥಿಂಗ್ 83. ಇಷ್ಟು ರಿಪೇರ್ ಆಗಿದ್ರ ಮೇಲೆ ಅವ್ರಿಗೆ ಎಷ್ಟು ರಿಪೇರ್ ಮಾಡಿದ್ದಾರೆ, ಎಷ್ಟು ಅನ್ಕಂಡೀಷನ್ ಇದೆ, ಎಷ್ಟೆಷ್ಟು ಅವ್ರ ಎಸ್ಟಿಮೇಟ್ ಪ್ರಕಾರ 1 ಕೋಟಿಗೆ 55 ಲಕ್ಷಕ್ಕೆ 2 ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅವರು. ಅವ್ರಿಗೆ ಎವ್ರಿ ತಿಂಗಳು 7.5 ಲಕ್ಷ ಬರುತ್ತೆ. DC ಸರ್ ನಿಮ್ ಗಮನಕ್ಕೆ ಇರಬೇಕು. ಯಾಕಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನನ್ನ ಊರಲ್ಲಿ ನೀರು ಬಂದಿಲ್ಲ, ಇಲ್ಲಿ ಪೊಲಿಟಿಷಿಯನ್ ಜಗಳ ಶುರುವಾಗುತ್ತೆ. ಪೊಲಿಟಿಷಿಯನ್ ಜಗಳ ಶುರು ಮಾಡ್ತಾರೆ. ನಮ್ಗೇನೋ ನ್ಯಾಯ ಬೇಕು. ನಾವು ಹ್ಯೂಮನ್ ರೈಟ್ಸ್ ಇರುವರು, ನಮ್ಗೆ ಕೆಲವರು ಮಾತಾಡ್ತಾರೆ, ಅದನ್ನ ಕೇಳ್ತೀವಿ. ನಾವು ಲೀಗಲ್ ಆಗಿ ಲೆಟರ್ ಇಟ್ಕೊಂಡಿದ್ದೀವಿ, ಎಷ್ಟೆಷ್ಟು ಬೋರ್ವೆಲ್ ಇದೆ, ಆ ಬೋರ್ವೆಲ್ ಪ್ರಕಾರ ಜನಕ್ಕೆ ನೀರು ಬೇಕು. ಈ ಕಾಲದಲ್ಲಿ ನೀರು ಕೊಡಕ್ಕಿರುವುದು ಮುನ್ಸಿಪಾಲಿಟಿಯಲ್ಲಿ ಎಷ್ಟೋ ದುಡ್ಡುಗಳು ಬರುತ್ತೆ. ನಾನು ಬೇರೆ ರೀತಿಯಲ್ಲೇ ಮಾತಾಡಕ್ಕೆ ಹೋಗೋದಿಲ್ಲ, ನನಗೆ ಪರ್ಟಿಕ್ಯುಲರ್ ವಾಟರ್ ಬೇಕು. 578 ಬೋರ್ವೆಲ್ ಎಲ್ಲಿ ಹೋಯ್ತು? ಎಲ್ಲಿ ನೀರಿದೆ? ಯಾಕೆ ನೀರಿಲ್ಲ ಅಂದ್ರೆ ಜಗಳ ಮಾಡ್ತಾರೆ. ಹಂಗಂದ್ರೆ ಇಲ್ಲಿ ಊರಲ್ಲಿ ಮುನ್ಸಿಪಾಲಿಟಿ ಕಮಿಷನರ್ ಏನ್ ಮಾಡಬೇಕು? ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಅವೇರ್ನೆಸ್ ಮಾಡೋದು ಅವಶ್ಯಕತೆ ಇರಲ್ಲ. ನೀವು ಬಂದು ಬೋರ್ವೆಲ್ ಎಲ್ಲಿ ರಿಪೇರ್ ಆಗಿದೆ, ಎಷ್ಟು ಅವನಿಗೆ ಸ್ಯಾಲ್ರಿ ಕೊಡ್ತೀರಾ? ಹಂಗಂದ್ರೆ ನಿಮ್ಗೇನು ಅವ್ರು ಲಿಂಕ್ ಇರ್ತಾರ ಕಾಂಟ್ರಾಕ್ಟ್ ಅವರು, ಅವ್ರ ಹತ್ರ ಕೆಲವು ತಗೊಳ್ತೀರಾ? ಬಿನಾಮಿ ಇಟ್ಕೊಂಡಿದ್ದೀರಾ? AW ಏನ್ ಮಾಡ್ತಾರೆ? KGF ಅಲ್ಲಿ ಒಂದು ರೌಂಡ್ಸ್ BGML ಏರಿಯಾಗೆ ಬಂದಿದ್ದಾರೆ. AW ಎಲ್ಲಾದ್ರೂ ಚೆಕ್ ಮಾಡಿದ್ದಾರೆ? AW ವಿತೌಟ್ ಚೆಕಿಂಗ್ ಆರಾಮಾಗಿ ಕೂತಿದ್ದಾರೆ ಆಫೀಸಲ್ಲಿ. ಒಂದೇ ಒಂದು BGML ಏರಿಯಾ, ಮೈನಿಂಗ್ ನಾನ್ ಮೈನಿಂಗ್ ಏರಿಯಾ ಎಲ್ಲಾದ್ರೂ ಹೋಗ್ತಾರಾ? ಎಲ್ಲೋ ಚೆಕ್ ಮಾಡ್ತಾರಾ? ಎಲ್ಲೆಲ್ಲಿ ಡಸ್ಟ್ಗಳು ಎಲ್ಲೆಲ್ಲಿ ಇದೆ, ಎಷ್ಟೆಷ್ಟು ಬೋರ್ವೆಲ್ ರಿಪೇರ್ ಆಗಿದೆ ಅವ್ರಿಗೆ ಗೊತ್ತಾ? ಬರಲಿ ಲಿಸ್ಟ್ ಮಾತ್ರ ನಮ್ಗೆ ಸಿಕ್ಬಿಡುತ್ತೆ ಲಿಸ್ಟ್. ಇವರು ಮುಂಚೆ ಒಂದು ಹೇಳಿದ್ದಾರೆ, ಒಂದು 3 ಮಂತ್ ಬೇಕು, ಓನ್ಲಿ 366 ಬೋರ್ವೆಲ್ ಹೇಳಿದ್ದಾರೆ. ಇವತ್ತು ಹೆಂಗೆ ಬಂದಿದೆ 578 ಅಂದ್ರೆ KGFಗೆ ಎಷ್ಟು ನೀರು ಬರಬೇಕು? ಒಂದು ಏರಿಯಾಗೆ 10 ಬೋರ್ವೆಲ್ 20 ಬೋರ್ವೆಲ್ ಹಾಕಿದ್ರೆ ನೀರು ಹೆಂಗೆ ಬರಬೇಕು? ಎಲ್ಲಿ ಬರುತ್ತೆ? ಹಂಗಂದ್ರೆ ಈ ಕಾಂಟ್ರಾಕ್ಟ್ ಅವ್ರು ಇಟ್ಕೊಂಡು ಮಿಸ್ಯೂಸ್ ಮಾಡ್ತಾ ಇದ್ರೆ ಮುನ್ಸಿಪಾಲಿಟಿ ಕಾಣಿಸ್ತದೆ ನಮ್ಗೆ. ಇವ್ರ ಕಡೆಯಿಂದ ಕೆಲವು ಆಫೀಸರ್ಸ್ ಟೂರ್ಗೆ ಹೋಗ್ಬೋದು, ಕೆಲವು ಆಫೀಸರ್ಸ್ ಏನೋ ಅನುಮಾನ, ನಮ್ಗೆ ಡೌಟು. ಅದಕ್ಕೆ ನಮ್ ಲೋಕಾಯುಕ್ತ ಕರ್ಸ್ತಾ ಇರೋದು. ಲೋಕಾಯುಕ್ತ ಅವರು ಇಲ್ಲಿ ಬಂದು ಇನ್ನೊಂದು ಸಲ ಪಕ್ಕ ಈ ಬೋರ್ವೆಲ್ ಲೆಕ್ಕ ಪ್ರಕಾರ ಮೋರ್ ದನ್ 578 ಬೋರ್ವೆಲ್ ಹಾಕಿದ್ದಾರೆ, ಪಾಯಿಂಟ್ ಹಾಕಿದ್ದಾರೆ, ಎಷ್ಟು ಬೋರ್ವೆಲ್ ಕಾಸ್ಟ್ ಆಯ್ತು ಚೆಕ್ ಮಾಡಬೇಕು. ಅವ್ನಿಗೆ ಎಷ್ಟು ಮಂತ್ಲಿ, ಎಷ್ಟು ವರ್ಷ ಒಂದು ಕಾಂಟ್ರಾಕ್ಟ್ 2023 ಇಂದ ಕಾಂಟ್ರಾಕ್ಟ್ ಇದೆ. ಈ 2023 ಇಲ್ಲ ಅಂದ್ರೆ 2026 ಮಾತ್ರ ಎಷ್ಟೆಷ್ಟು ಅಮೌಂಟ್ ಅವನು ಕೊಡ್ತಾ ಇದೀರಾ? ಎಷ್ಟು ರಿಪೇರ್ ಮಾಡಿದ್ದಾನೆ, ಎಷ್ಟು ಪೈಪ್ ತೆಗಿದಾನೆ, ಎಷ್ಟು ಮೋಟರ್ ಹಾಕಿದ್ದಾನೆ, ಇದೆಲ್ಲ ಲೋಕಾಯುಕ್ತ ತನಿಖೆ ಮಾಡಬೇಕು. ತನಿಖೆ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಮುನ್ಸಿಪಾಲಿಟಿ ಕಮಿಷನರ್ ಮೇಲೆ AW ಮೇಲೆ ಆಕ್ಷನ್ ತಗೊಳ್ಬೇಕು ಅನ್ನೋ ಮುಖಾಂತರ ಕೇಳ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ.